ಸಾರಿ ಪಾರ್ವತಿ. ದೊಡ್ಡೇಶ್ಮಾನ್ರೆ. ಹೌದು ಪಾರ್ವತಿ, ನೀನು ಏನು ಭಾಷೆ ಕೊಟ್ಟಿದ್ದೆ ಅಂತ ನನಗೆ ಗೊತ್ತಿರಲಿಲ್ಲ. ದೇವರ ಆಶೀರ್ವಾದ ಸಿಗಬೇಕು ಅಂದರೆ ಕೊಟ್ಟ ಮಾತನ್ನು ಉಳಿಸ್ಕೋಬೇಕು ಅನ್ನೋ ರೀತಿ ಅಜ್ಜಿ ಮಾತಾಡಿದ್ರು. ಅದಕ್ಕೆ ಹೀಗೆ ಮಾಡಿದೆ ಅಷ್ಟೆ. ಜನಗಳು ನಿನಗೆ ಕೊಡೋ ಪ್ರೀತಿಲಿ ಒಂದು ಭಾಗ ನಮ್ಗೆ ಕೊಟ್ಟರು 7 ಜನ್ಮಕ್ಕೂ ಸಾಕಾಗುತ್ತೆ ಪಾರ್ವತಿ. ದುಡ್ಡು ತುಂಬ ಈಸಿಯಾಗಿ ಸಂಪಾದಿಸ್ಬೋದು ಪಾರ್ವತಿ, ಆದರೆ ಜನಗಳನ್ನ ಸಂಪಾದಿಸೋದು ಸುಲಭ ಅಲ್ಲ. ಅಸಾಧ್ಯನೂ ಸಾಧ್ಯ ಮಾಡೋ ಗುಣ ನಿಂದು. ನಿನ್ನ ಜೊತೆಗಿದ್ದು ಆ ಗುಣಗಳನ್ನ ನಾನು ಕಲ್ತ್ಕೊಳ್ಳಿಲ್ಲ ಅಂದರೆ ನಮ್ಮ ಗೆಳ್ತನಕ್ಕೆ ಮೋಸ ಮಾಡ್ದಾಗುತ್ತೆ ಪಾರ್ವತಿ. ನೀವು ದೊಡ್ಡವರು, ದೊಡ್ಡ ಮನ್ಸಿರೋರು, ಒಬ್ಬ ಕೆಲ್ಸದವಳನ್ನ ಹೊಗಳ್ತಿದ್ದೀರಾ. ಇದಕ್ಕಿನ್ನ ದೊಡ್ಡ ಗುಣ ಬೇಕಾ ದೊಡ್ಡೇಶ್ಮಾನ್ರೆ? ಪಾರ್ವತಿ, ಏನಮ್ಮ ವಿಶೇಷ? ಅರ್ಚನೆ ಮಾಡಬೇಕಿತ್ತು ಅರ್ಚಕ್ರೆ. ಆಗ್ಬೋದು. ಯಜಮಾನ್ ಹೆಸರು ಹೇಳಮ್ಮ. ಪಾರ್ವತಿ, ಆದಿತ್ಯ. ಅಮ್ಮ, ಪ್ರದಕ್ಷಿಣೆ ಮಾಡ್ಕೊ ಬನ್ನಿ.
ಯಾರನ್ನ ಕೇಳಿ ಆದಿತ್ಯನ ದೇವಸ್ಥಾನಕ್ಕೆ ಕರ್ಕೊಂಡು ಬಂದೆ? ನಿನಗೆ ಅಪ್ಪಣೆ ಕೊಟ್ಟಿದ್ಯಾರು? ಅಮ್ಮ ಅದು ಸಲಿಗೆ ಕೊಟ್ರೆ ಸುಲಿಗೆ ಮಾಡಕ್ ಹೊರಟಿದೀಯಾ? ಧೈರ್ಯ ಧಿಮಾಕು ಹೆಚ್ಚಾಗಿದೆಯಾ? ಆ ದಿನ ದೇವಸ್ಥಾನಕ್ಕೆ ಕರ್ಕೊಂಡು ಬರೋ ಕಾಲ, ದಿನ, ಹೊತ್ತು, ಗೊತ್ತು ಎಲ್ಲ ಗೊತ್ತಿದ್ದು ಕರ್ಕೊಂಡು ಬಂದಿದೀಯಾ? ಇಲ್ಲ ಬೇರೆ ಉದ್ದೇಶ ಏನಾದರೂ ಇದೆಯಾ? ಯಾರ್ಯಾರು ಎಲ್ಲೆಲ್ಲಿ ಇರಬೇಕು ಅನ್ನೋದಕ್ಕೆ ಒಂದು ಗೆರೆ ಇರುತ್ತೆ. ಆ ಗೆರೆ ದಾಟಿ ಗರಿ ಬಿಚ್ಚಿ ಹಾರೋ ಕನಸನ್ನ ಕಟ್ಟಿ ಇಡಬೇಕು. ಹುಟ್ಟು ಹಬ್ಬದ ದಿನ ಆದಿತ್ಯ ದೇವಸ್ಥಾನಕ್ಕೆ ಬರೋದು ತಪ್ಪಲ್ಲ. ಆದ್ರೆ ತಾಯಿಯಾಗಿ ನಾನಿದ್ದೀನಿ, ತಂದೆಯಾಗಿ ನೀವಿದ್ದೀರಾ. ನಮ್ಮನ್ನೆಲ್ಲ ಬಿಟ್ಟು ಪಾರ್ವತಿ ಜೊತೆ ದೇವಸ್ಥಾನಕ್ಕೆ ಬಂದಿರೋದ್ರ ಕಾರಣ? ಅಮ್ಮ, ನಿಮ್ಮ ಮಾತು ಮೀರಾಗ್ಲಿ ಅಥವಾ ಮನೆಯವ್ರನ್ನ ಬಿಟ್ಟಾಗ್ಲಿ ಬರೋ ಉದ್ದೇಶ ನಂದಿರಲಿಲ್ಲ. ಪಾರ್ವತಿ, ನೀನ್ ಹೇಳು, ಆದಿತ್ಯನ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿರೋದ್ರ ಉದ್ದೇಶ? ಇದು ನನ್ನ ತಪ್ಪೋ ಅಥವಾ ಸ್ವಾರ್ಥನೋ ನನಗೆ ಗೊತ್ತಿಲ್ಲ ಅಮ್ಮ. ನನ್ನನ್ನು ಕ್ಷಮಿಸ್ಬಿಡಿ. ದೊಡ್ಡ ಯಜಮಾನ್ರಿಗೆ ಮದುವೆ ಗೊತ್ತಾದರೆ ದೇವಸ್ಥಾನಕ್ಕೆ ಕರ್ಕೊಂಬಂದು ಅರ್ಚನೆ ಮಾಡಿಸ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದೆ. ಅದಕ್ಕೆ ಅವ್ರನ್ನ ಕರ್ಕೊಂಬಂದೆ ಅಮ್ಮ. ನನ್ನ ಭವಿಷ್ಯ ರೂಪಿಸಿದವ್ರಿಗೆ ನನ್ನ ಕೈಲಾಗಿದ್ದಿಷ್ಟೆ. ಅವ್ರ ಸುಖಕ್ಕೆ, ಅವ್ರ ಭವಿಷ್ಯಕ್ಕೆ ಒಂದು ಚಿಕ್ಕ ಪೂಜೆ ಮಾಡಿಸೋಣ ಅಂತ ಕರ್ಕೊಂಬಂದೆ. ಇದು ಇವತ್ತೇ ಆಗ್ಬೇಕಾಗಿತ್ತಾ? ನಾನು ಮದುವೆ ಆಗಿ ಹೊರಟೋದ್ರೆ ಮತ್ತೆ ಈ ಅವಕಾಶ ಸಿಗುತ್ತೋ ಇಲ್ವೋ ಅಂತ ಕರ್ಕೊಂಬಂದೆ ಅಮ್ಮ. ಉದ್ದೇಶ ಶುದ್ಧವಾಗಿರೋದ್ರಿಂದ ಬೀಸೋ ದೊಣ್ಣೆಗೆ ಬಲಿಯಾಗೋದು ತಪ್ಪಿತು. ನಾನಿವತ್ತು ಹಿಂತಿರುಗಿ ಹೋಗ್ತಾ ಇದ್ದೀನಿ ಅಂತಂದ್ರೆ ಅದು ನನ್ನ ದೌರ್ಬಲ್ಯ ಅಂತ ತಿಳ್ಕೊಳ್ಳೋದು ಬೇಡ. ಮಾತು ಮುಂದುವರಿಸೋದಕ್ಕೆ ಇಷ್ಟ ಇಲ್ಲ ಅಷ್ಟೇ.